ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ಅಯ್ಯೋ, ದೇವ್ ಹೇಳಿದ ಟೈಮ್ ಬಂದೇ ಬಿಡ್ತು. ನಿಜವಾಗ್ಲೂ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲೀಸು ಕೇಸು. ಅಯ್ಯೋ ದೇವ್ರೆ, ನಾನೇನು ಮಾಡಲಿ? ಅಕ್ಕನಾದರೂ ಇದ್ದಿದ್ರೆ ಅವಳೇನಾದರೂ ಮಾಡ್ತಿದ್ಲು. ಅವಳಿಗೆ ಫೋನ್ ಮಾಡ್ತೀನಿ. ಬೇಡ, ಅವಳೇ ತುಂಬ ಸಮಸ್ಯೆಯಲ್ಲಿದ್ದಾಳೆ. ಅವಳಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ರೇವತಿ, ನಿನ್ನ ಆನ್ಸರ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಫೋನ್ ಎತ್ತು ರೇವತಿ. ಕಮ್ ಆನ್, ಪಿಕ್ ಅಪ್ ದ ಕಾಲ್. ಇವನು ವಾಯ್ಸ್ ಕೇಳ್ತಿದ್ರೆ ಇವನು ಆಲ್ರೆಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನಿಸ್ತಿದೆ. ಡೋಂಟ್ ವರಿ ರೇವತಿ, ಈ ಸತಿ ಕೈಯೆಲ್ಲ ಕಟ್ ಮಾಡ್ಕೊಳ್ಳಲ್ಲ. ಡೈರೆಕ್ಟ್ ಕುತ್ತಿಗೆನೆ. ದೇವ್, ದೇವ್ ಪ್ಲೀಸ್ ಬೇಡ ದೇವ್, ನಿಮ್ ಕೈ ಮುಗಿತೀನಿ, ಬೇಡ. ಇಲ್ಲ ರೇವತಿ, ಪ್ರೀತಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ನ ಮದುವೆ ಆಗ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕು, ನಿನ್ ಮಡ್ಲಲ್ಲಿ ಪ್ರಾಣ ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಯಾವುದು ಆಗಿಲ್ಲ. ಅಟ್ಲೀಸ್ಟ್ ಈಗ ನನ್ನ ಕಣ್ ಮುಂದಾದ್ರೂ ಇದೆಯಾ ನೀನು? ತೃಪ್ತಿಯಿಂದ ಹಿಂದಿಯಾಗಿ ಪ್ರಾಣ ಬಿಡ್ತೀನಿ ನಾನು. ದೇವ್, ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಪ್ರೀತಿಸಿದವ್ರಿಗೂ ಕಣ್ಣಿಲ್ಲ ಅಂತಾರ ರೇವತಿ? ಪ್ರೀತಿಸಿದವ್ರಿಗೂ ಕಣ್ಣಿಲ್ಲ ಅಂತಾರ? ಸಾಯೋ ಕೊನೆ ಕ್ಷಣದಲ್ಲಿ ಸಾಯೋ ಮನುಷ್ಯ ಸತ್ಯ ಆಡ್ತಾನೆ. ಈಗ ಕೇಳಿಸ್ಕೋ, ಈ ಕ್ಷಣ ನನ್ನ ಜೀವನ ತ್ಯಾಗ ಮಾಡ್ತೀನಿ ನಿನ್ಗೋಸ್ಕರ. ಆದ್ರೆ ಸಾಯೋಕ್ಕೂ ಮುಂಚೆ ನಿನ್ಗೊಂದು ಸತ್ಯ ಹೇಳ್ಬೇಕು ರೇವತಿ. ಐ ಲವ್ ಯು ರೇವತಿ, ಐ ಲವ್ ಯು. ದೇವ್ ಬೇಡ ದೇವ್, ನಿಮ್ ಕೈ ಮುಗಿತೀನಿ ಪ್ಲೀಸ್, ನೀವ್ ಸಾಯ್ಬೇಡಿ. ನಾನು ಮಾನಸಿಕವಾಗಿ ಯಾವತ್ತೋ ಸತ್ತೋದೆ ರೇವತಿ, ಸತ್ತೋದೆ. ನೀನ್ ನನ್ನನ್ನು ಯಾವಾಗ ನಂಬಲ್ಲ ಅಂತ ಹೇಳಿದ್ಯೋ ಆ ಕ್ಷಣನೇ ಸತ್ತೋದೆ. ಆದ್ರೆ ಇವಾಗ ಉಳಿದಿರೋದು ಈ ದೇಹ ಒಂದೇ. ಇವಾಗ ಇದಕ್ಕೂ ಮುಕ್ತಿ ಕೊಟ್ಬಿಡ್ತೀನಿ. ಆದ್ರೆ ನೀನ್ ಯೋಚನೆ ಮಾಡಬೇಡ. ಇಲ್ಲಿ ನೋಡಿಲ್ಲೇ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಕೂಡ ಬರ್ದಿದ್ದೀನಿ. ನಾನ್ ಸತ್ರು ಸರಿ, ನಾನ್ ಪ್ರೀತಿಸೋ ಹೃದಯ ಚೆನ್ನಾಗಿರ್ಬೇಕು, ನಾನ್ ಪ್ರೀತಿಸಿದ ಹುಡುಗಿ ತುಂಬಾ ಸಂತೋಷವಾಗಿರ್ಬೇಕು. ನಿನಗೆ ನನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ನನ್ನೊಂದು ಕೊನೆ ಆಸೆ ಇದೆ, ನೀನು ಹುಟ್ಟೋ ಮಗುಗೆ ನನ್ನ ಹೆಸರಿಡ್ತೀಯ ರೇವತಿ. ಅದೇ ನನ್ನ ಕೊನೆ ಆಸೆ. ಬೇಡ, ಏನು ಮಾಡ್ಕೋಬೇಡಿ ಪ್ಲೀಸ್. ಆಯ್ತು, ನಾನು ನಿಮ್ಮನ್ನ ನಂಬ್ತೀನಿ, ನೀವೇನು ಮಾಡ್ಕೋಬೇಡಿ ದೇವ್. ಎಲ್ಲಿ ಇನ್ನೊಂದ್ಸತಿ ಹೇಳು. ನಾನು ನಿಮ್ಮನ್ನ ನಂಬ್ತೀನಿ. ಹಾಗಾದ್ರೆ ನೀನ್ ನನ್ನ ಪ್ರೀತಿ ನಂಬ್ತೀಯ ತಾನೆ? ನಾಳೆ ಸಿಗ್ತೀನಿ, ನೇರವಾಗಿ ಮಾತಾಡೋಣ. ನಾಳೆ ಎಲ್ಲಿಗೆ ಬರ್ಲಿ? ಮನೆಗೆ ಬರ್ಲಾ? ಬೇಡ ಬೇಡ ಬೇಡ, ನಾನೇ ಹೇಳ್ತೀನಿ. ಅಕಸ್ಮಾತ್ ನಾಳೆನೂ ನೀನೇನಾರು ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ಅಲ್ಲೇ ಪ್ರಾಣ ಕಳ್ಕೊಳ್ತೀನಿ. ಸರಿ, ನಾಳೆ ಮೀಟ್ ಆಗೋಣ. ಬಾಯ್, ಗುಡ್ ನೈಟ್. ವಾವ್, ರೇವತಿ ರೇವತಿ ರೇವತಿ, ನನ್ನ ಸಾವಿಗೆ ನಾನೇ ಕಾರಣ. ಇಂತಿ
ನಿಮ್ಮ ದೇವ್. ದುರ್ಗಾ ದುರ್ಗಾ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಸ್ತುಗಳನ್ನ ಮುಟ್ಬಾರ್ದು ಅಂತ ಗೊತ್ತಿದೆ ತಾನೆ? ಯಾವ ವಸ್ತು ಬಗ್ಗೆ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ ಯಜೆ. ನನ್ನ ಬ್ಲೇಸರ್ ಕಾಣಿಸ್ತಲ್ಲ, ಎಲ್ಲಿದೆ ಅದು? ಅದು ನಿಮ್ಮ ಕಬೋರ್ಡಲ್ಲೇ ಇತ್ತು ಯಜೆ. ಅಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು. ನಾನು ತಗೊಂಡಿಲ್ಲ, ಸರು ಲಕ್ಷ್ಮಿನೂ ಮುಟ್ಟಿರಲ್ಲ. ಮತ್ತೆಲ್ಲ ಗೊತ್ತೆ ದುರ್ಗಾ? ಹ, ಈ ಮನೇಲಿ ಒಂದ್ಸಲನೂ ಈ ಥರದ್ದೆಲ್ಲ ಆಗಿರಲಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ವಸ್ತುಗಳನ್ನ ಮುಟ್ತಾ ಇದ್ದಾರೆ ಕೇಳೋದು. ಓಕೆ ಯಜೆ. ಹಲೋ, ಅಂದ್ರೆ ಅವ್ರು ಹುಡುಕ್ತಿರೋದು ಯಾರು ಹೇಳಿದ್ದು ನಾನು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ? ಅಂದ್ರೆ ನೀನಿನ್ನೂ ನನ್ನ ಪ್ರೀತಿನ ಒಪ್ಕೊಂಡಿಲ್ವಾ? ಇನ್ನು ಎಷ್ಟು ಪರೀಕ್ಷೆ ಮಾಡ್ಬೇಕಂತಿದ್ಯಾ ನನ್ನ ಈ ಪರಿಶುದ್ಧ ಪ್ರೀತಿನ ರೇವತಿ? ನನ್ನ ಪ್ರೀತಿ ಎಲ್ಲ ನಾಟಕ ಅಂತ ನೀವೇ ಬಾಯ್ ಬಿಟ್ಟು ಹೇಳಿದ್ಮೇಲೆ ಇನ್ನೂ ನಿಮ್ಮ ಪ್ರೀತಿ ಪರಿಶುದ್ಧ ಅಂತ ನಾನು ನಂಬೇಕಾ? ನಾನು ನೆನ್ನೆನೆ ಹೇಳದ್ನಲ್ಲ ರೇವತಿ, ನಾನು ಹೇಳಿದ್ದೆಲ್ಲ ಸುಳ್ಳು. ಏಜೆ ಭಯಕ್ಕೋಸ್ಕರ ನಾನು ಹಾಗೆ ಸುಳ್ಳು ಹೇಳಬೇಕಾಗಿತ್ತು. ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಯಾವ ಮಾತು ನಂಬ್ಲಿ ದೇವ್? ಇವಾಗ ಹೇಳ್ತಿರೋ ಮಾತು ನಂಬ್ಲಾ ಇಲ್ಲ ಅವತ್ತು ಹೇಳಿದ್ ನಂಬ್ಲಾ? ಎರಡೂ ನಂಬೇಡ, ನನ್ನ ಕಣ್ಣನ್ನು ನಂಬು. ಕಣ್ಗಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಚುಕ್ಕಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಸುಳ್ಳು ಅಂತ ಸುಳಿವೇ ಕೊಡ್ತಾ ಇರೋ ಕಲೆಗಾರ ಈ ದೇವ್. ಯಾಕೆ ರೇವತಿ, ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನನಗೆ ಕನ್ಫ್ಯೂಸ್ ಆಗ್ತಿದೆ. ನಂಬದೋ ಬೇಡವೋ ಒಂದು ಗೊತ್ತಾಗ್ತಿಲ್ಲ. ನೋಡು, ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ತಿರೋ ಲೆಟರ್ ಇಲ್ಲೇ ಇದೆ, ಕಣ್ಣು ಕೂಡ ಇಲ್ಲೇ ಇದೆ. ನಿನಗೆ ನಂಬಿಕೆ ಬರೋದೇ ಆದ್ರೆ ಶೂಟ್ ಮೀ, ಶೂಟ್ ಮೀ, ಶೂಟ್ ಮೀ ರೇವತಿ. Come on, shoot me!